ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ವಿಷಯ ಏನು ಅಂತ ಹೇಳಿ. ಈ ವಿಡಿಯೋನ ನಾನು ಯಾಕೆ ಆರಿಸ್ಕೊಂಡೆ ಅಂದರೆ, ನಾವು ಹೆಣ್ಮಕ್ಳು ಮಾರ್ನಿಂಗಿಂದ ಹಿಡಿದು ನೈಟ್ವರೆಗೂ ಅದು ಇದು ಕೆಲಸ ಮಾಡ್ತಾನೆ ಇರ್ತೀವಿ. ಇವಾಗ ಕೆಲವೊಬ್ಬೊಬ್ಬರು ಹೊರಗಡೆ ಹೋಗಿ ದುಡಿಯೋ ಅಂಥವ್ರು ಇರ್ತೀರ. ಅವರು ಕೂಡ ಅಷ್ಟೇ, ಹೊರಗಡೆನೂ ಮಾಡಬೇಕು, ಮನೆಗೂ ಬಂದು ಮಾಡಬೇಕು ಅಂತ ಅಂದರೆ ತುಂಬಾ ಕಷ್ಟ ಇರುತ್ತೆ. ಇಂಥ ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದೇ ಬಿಟ್ಬಿಟ್ಟಿರ್ತೀವಿ. ಸೊ ನಾವು ಡೈಲಿ ಮಾರ್ನಿಂಗ್ ಒಂದು ಎನರ್ಜೆಟಿಕ್ ಡ್ರಿಂಕ್ನ ನಾವು ಕುಡಿಯೋದ್ರಿಂದ ನಮ್ಮ ಫುಲ್ ಡೇ ನಮಗೆ ಎನರ್ಜಿ ಆಗಿರುತ್ತೆ. ಹಾಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಟೈಮ್ ಮೀರಿ ಊಟ ಮಾಡ್ತಾ ಇರ್ತೀವಿ. ಅಂದರೆ ನಮಗೆ ಟೈಮಿಗೆ ಸರಿಯಾಗಿ ತಿನ್ನೋಕ್ಕೆ ಟೈಮ್ ಸಿಗದೆ ಇರೋದ್ರಿಂದ ಯಾವಾಗಂದ್ರೆ ಆವಾಗಲೇ ಊಟ ಮಾಡ್ತೀವಿ. ಆ ಟೈಮಲ್ಲೂ ಕೂಡ ನಮಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಏನು ಆಗದಿದ್ದಂಗೆ ಇರಬೇಕು ಅಂದರೆ ನಾವು ಅರ್ಲಿ ಮಾರ್ನಿಂಗ್ ಕುಡಿಯೋವಂಥ ಡ್ರಿಂಕ್ ನಮಗೆ ತುಂಬ ಹೆಲ್ತಿಯಾಗಿರಬೇಕು ಅಂತ ಹೇಳಿ. ಸೊ 7 days ನಿಮಗೆ ನಾನು 7 ಡ್ರಿಂಕ್ಸ್ನ ತೋರಿಸ್ತಾ ಇದ್ದೀನಿ. ಈ 7 ಡ್ರಿಂಕ್ಸ್ನ ನೀವು ಕುಡಿತಾ ಬಂದರೆ, ಅಂದರೆ ಡೈಲಿ ಒಂದೊಂದು ಕುಡಿಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದಿರುತ್ತೆ, ನಿಮ್ಗೆ ಯಾವ್ದು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗುತ್ತೆ, ನೀವು ಅದನ್ನು ಬೇಕಾದ್ರೂ ಫಾಲೋ ಮಾಡ್ಬೋದು, ಅಥವಾ 7 daysಗೆ 7 ಅಂತ ಬೇಕಾದರೂ ಫಾಲೋ ಮಾಡ್ಬೋದು. ಇದನ್ನು ನಾವು ಡೈಲಿ ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಮಗೆ ಫುಲ್ ಡೇ ಎನರ್ಜಿಯಾಗಿರ್ತೀವಿ. ಹಾಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆ್ಯಸಿಡಿಟಿ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಏನಾದರೂ ಇದ್ದರೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಇದು ಈಸಿಯಾಗಿ ನಮಗೆ ಸೊಲ್ಯೂಷನ್ ಆಗಿರುತ್ತೆ. ಇದನ್ನು ಲೇಡೀಸ್ ಮಾತ್ರ ಅಲ್ಲ, ಜೆಂಟ್ಸ್ ಬೇಕಾದ್ರೂ ತೊಗೊಳ್ಬೋದು, ಯಾರು ಬೇಕಾದರೂ ಕುಡೀರಿ, ಎಲ್ಲದಕ್ಕೂ ನಿಮಗೆ ಈಸಿಯಾಗಿರುತ್ತೆ. ಹಾಗೆ ನಾವು ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಟೀ ಕಾಫಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಸೊ ಟೀ ಕಾಫಿ ಕುಡಿಯೋದ್ರ ಬದಲು ಈ ಥರ ನಾವು ಕುಡಿತಾ ಬಂದರೆ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಇದನ್ನು ಕುಡಿದ್ಮೇಲೆ ಬೇಕಾದ್ರೆ ನಿಮಗೆ ಟೀ ಕಾಫಿ ಕುಡಿಲೇಬೇಕು ಅಂತ, ಯಾಕೆಂದರೆ ಆಲ್ರೆಡಿ ಅಭ್ಯಾಸ ಇರೋರಿಗೆ ಬಿಡೋಕ್ಕಾಗಲ್ಲ ಅಲ್ವಾ. ಅದರಿಂದ ಇದನ್ನು ಕುಡ್ದಾದ್ಮೇಲೆ ನೀವು ಟಿಫನ್ ತಿಂದಾದ್ಮೇಲೆ ಟೀ ಕಾಫಿ ಕುಡೀರಿ. ಟಿಫನ್ಗೂ ಮುಂಚೆ ಟೀ ಕಾಫಿ ಕುಡಿಯೋದಕ್ಕಿಂತ ಟಿಫನ್ ಆದಮೇಲೆ ಟೀ ಕಾಫಿ ಕುಡಿಯೋದು ಬೆಟರ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಬರೀ ಅರ್ಲಿ ಮಾರ್ನಿಂಗ್ ಇವಾಗ ತುಂಬ ಜನ ಹೇಳ್ತಾರೆ ಟೀ ಕಾಫಿ ಎಲ್ಲ ಕುಡಿಬಾರ್ದು ಅಂತ ಹೇಳಿ. ಅಭ್ಯಾಸ ಆಗಿರೋರು ಬಿಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ತಿಂಡಿ ತಿಂದಮೇಲೆ, ಬರೀ ಹೊಟ್ಟೆಗೆ ನಾವು ಟೀ ಕಾಫಿ ಕುಡಿಯೋದಕ್ಕಿಂತ ತಿಂಡಿ ತಿಂದಮೇಲೆ ನಾವು ಟೀ ಕಾಫಿ ಈಸಿಯಾಗಿ ಕುಡಿಬಹುದು, ಏನೂ ತೊಂದರೆ ಆಗಲ್ಲ. ಇವೆಲ್ಲ ಈಸಿಯಾಗಿ ಮನೇಲಿ ಸಿಗೋವಂಥ ಪದಾರ್ಥಗಳಿಂದನೇ ನಾವು ಪ್ರತಿಯೊಂದು ಹೆಲ್ತಿ ಡ್ರಿಂಕ್ಸ್ನು ಕೂಡ ಮಾಡ್ಕೊಂಡು ಕುಡಿಬಹುದು. ನಮಗೋಸ್ಕರ ಅಂತ ನಾವು ಒಂದು 5 ನಿಮಿಷ ಆದ್ರೂ ಎತ್ತಿಟ್ಕೋಬೇಕಲ್ವಾ. ಸೊ ಅರ್ಲಿ ಮಾರ್ನಿಂಗ್ ನಾವೆಲ್ಲ ಕೆಲಸ ಮಾಡುವಾಗ ಇದನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡು ನೀವು ಕುಡಿಬಹುದು. ಪ್ರತಿಯೊಂದು ವೀಡಿಯೋಸ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನಾನು ಪ್ರತಿಯೊಂದು ವೀಡಿಯೋಸ್ ಮೊದಲು ನೀವೇ ನೋಡ್ಬೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ.
ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಈ ಡ್ರಿಂಕ್ಸ್ನ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬಹುದು. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ಇದನ್ನೆಲ್ಲ. ಅದರಲ್ಲೂ ಮನೇಲಿ ಸಿಗೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ತೋರಿಸಿದ್ದೀನಿ. ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಕೂಡ ನನಗೆ ಅನಿಸುತ್ತೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಪ್ರತಿಯೊಂದು ವೀಡಿಯೋಸ್ ಮೊದಲು ನೀವೇ ನೋಡಬಹುದು. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಜೊತೆ, ಇದೇ ಥರ ಒಂದು ಒಳ್ಳೆ ಕಂಟೆಂಟ್ನ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.